ಯೇಸುವಿನ ಶಿಷ್ಯರು ಯೇಸುವಿನ ಬಳಿಗೆ ಕೇಳ್ತಾ ಇರ್ತಾರೆ. ಆಗ ಯೇಸು ಕೊಡುವಂತ ಉತ್ತರ 6ನೇ ವಾಕ್ಯದಲ್ಲಿ ಇದಲ್ಲದೆ ಇದ್ದವಾಗುವ ಹಾಗಿದೆ ಎಂಬ ಸುದ್ದಿಯನ್ನ ನೀವು ಕೇಳಬೇಕಾಗುವುದು. ಇದು ಅಂತ್ಯ ಕಾಲದಲ್ಲಿ ಕೃಪೆಯ ಸಭೆಯ ಮೊದಲಿದ್ದಾಗ ನಮಗೆ ಇದು ರಹಸ್ಯಗೊಳ್ಳದ ಒಂದು ಸೂಚನೆ ಆಗಿದೆ. ಹಾಗಾದ್ರೆ ಈ ಸೂಚನೆ ಸಿಕ್ಕಿದಾಗ ನಾವೇನಾಗಬೇಕು ಅಂದ್ರೆ ದೇವರ ರಹಸ್ಯಗೊಳ್ಳಕ್ಕಾಗಿ ಸಿದ್ಧ ಆಗಿರ್ಬೇಕು. ಯಾಕೆಂದ್ರೆ ದೇವರ ಮಕ್ಕಳು ಯುದ್ಧ ಮಾಡ್ತೀವಂದ್ರೆ ಇದು ನಮಗೆ ಸೂಚನೆ ಸಿಕ್ಕಿದೆ. ಏನಂದ್ರೆ ಯೇಸು ಅತಿ ಬೇಗನೆ ಬರ್ತಾ ಇದ್ದಾನೆ ಅಂತ ಅರ್ಥ. ಆತನ ಅತಿ ಬೇಗವಾಗಿ ಬರ್ತಾ ಇದ್ದಾನಂದ್ರೆ ನಾವು ಕೂಡ ಅತ್ಯಂತ ಬೇಗವಾಗಿ ಸಿದ್ಧರಾಗಿರ್ಬೇಕು. ಅಲ್ಲಲ್ವೇ? ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ, ಸಿದ್ಧ ಆಗಿರುವ ಮೊದಲಿಗಿತ್ತರು ಎತ್ತಲ್ಪಡುತ್ತಾರೆ, ಸಿದ್ಧ ಆಗದೆ ಇರುವ ಮೊದಲಿಗಿತ್ತರು ಅವರು ಬಿಡಲ್ಪಡುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಬಿಡಲ್ಪಟ್ಟವರು 7 ವರ್ಷ ಉಪದ್ರವ ಕಾಲದಲ್ಲಿ ಈ ಭೂಮಿ ಮೇಲೆನೆ ಇರ್ಬೇಕಾಗುತ್ತೆ. ಆ ಭೂಮಿ ಮೇಲೆ ನಾವು ಇರೋದು ಒಳ್ಳೇದ? ರಹಸ್ಯಗುಣದಲ್ಲಿ ಹೋಗೋದೇ ಒಳ್ಳೇದ? ಆಮೇಲೆ